ಎಲ್ಲರಿಗೂ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಪೇಪರ್ ಕೊಟ್ಟಿದ್ರು, ಹೌದಾ? ಇನ್ನೇನು ನೇಮಕಾತಿಗಳು ಸ್ಟಾರ್ಟ್ ಆಗುತ್ತೆ. 8,000 ಪಿಸಿ ಮತ್ತು PSI ಆಗಿರ್ಬೋದು, GPSTR ಮತ್ತು HSTR ನೇಮಕಾತಿ ಇನ್ನೇನು ಈ ಒಂದು ವಾರದಲ್ಲಿ ನೇಮಕಾತಿ ಹೊಡಿಸ್ತೀವಿ ಅಂತ ಹೇಳಿ, ಅಧಿಸೂಚನೆ ಹೊಡಿಸ್ತೀವಿ ಅಂತ ಹೇಳಿ ಪೇಪರ್ ಕೊಟ್ಟಿದ್ರು. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ದಿನಾನೂ ಕೂಡ ಏನು ಸೈನ್ಸ್ ಅನ್ನ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಓಕೆ, ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ನೋಡಿದಾಗ ಅತಿ ಹೆಚ್ಚು ಪ್ರಶ್ನೆಗಳು ವಿಜ್ಞಾನ ವಿಭಾಗದಿಂದ ಬರ್ತಾ ಇದ್ದು, ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಕಠಿಣವಾಗ್ತಾ ವಿಜ್ಞಾನ. ಹಾಗಾಗಿ ಇಲ್ಲಿ ತುಂಬಾ ಸುಲಭವಾಗಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೆ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಬಿಡಿಸೋದಾಗಿರ್ಬೋದು, MCQs, PYQs, ಓಕೆ, ನಿಮ್ಮ ಡೌಟ್ ಕ್ಲಿಯರ್ ಸೆಕ್ಷನ್ ಕೂಡ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬೇಸಿಕ್ ಕ್ಲಾಸ್ ನ ಮುಂದುವರಿದ ಭಾಗ ಅಂದ್ರೆ ಕಡ್ಡಾಯ ವಿಜ್ಞಾನದ ಮುಂದುವರಿದ ಭಾಗ ಅಂದ್ರೆ ಅದು ಸಾಧನಗಳು ಅಥವಾ ಕ್ರಿಯೆಗಳು ಹಾಗೂ ಅವುಗಳು ಕಾರ್ಯನಿರ್ವಹಿಸುವ ತತ್ವಗಳು, ಕಾರ್ಯನಿರ್ವಹಿಸತಕ್ಕಂತಹ ತತ್ವಗಳು ಅಂತ ಕರಿತಾ ಹೋಗ್ತೀವಿ. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವರ್ಕ್ ಆಗಿರ್ಬೋದು, ಸಾಧನಗಳು ಅಥವಾ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅವುಗಳು ಯಾವ ಒಂದು ತತ್ವ ಅಥವಾ ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದರಿಂದ ಒಂದು ನೋಡ್ಕೊಂತ ಹೋಗೋಣ. ಓಕೆ, ಮೊದಲನೇದಾಗಿ ರೆಡಾರ್ ಗನ್ ಅಂದಾಗ ಇಲ್ಲಿ ರೆಡಾರ್ ಗನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್ ಅಂತಂದಾಗ ಡಾಪ್ಲರ್ ಪರಿಣಾಮದ ಮೇಲೆ ಕೆಲಸ ಮಾಡುತ್ತೆ. ಯಾವುದು? ರೆಡಾರ್ ಗನ್ ಅಂದಾಗ. ಇನ್ನು ರೆಡಾರ್ ಗನ್ ಬೇರೆ, ರೆಡಾರ್ ಬೇರೆ. ಓಕೆ, ಇಲ್ಲಿ ಸ್ಪೆಸಿಫಿಕ್ ಆಗಿ ರೆಡಾರ್ ನ ತಗೊಂಡಾಗ ರೆಡಾರ್ ನ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂತಂದಾಗ ರೆಡಾರ್ ನ ನಾವು ಏನು ಸಬ್ಮರೀನ್ ಗಳಿಂದ, ಓಕೆ ಸಾರಿ ಏನು ಮೇಲ್ಮಟ್ಟದ ವಸ್ತುಗಳು, ಹಾರಾಡುವ ವಸ್ತುಗಳು ಅಂತ ಕರಿತೀವಿ, ಹೌದಾ? ಹಾರಾಡುವ ವಸ್ತುಗಳನ್ನ ಪತ್ತೆ ಮಾಡ್ಲಿಕ್ಕೆ ಯಾವ್ದನ್ನ ರೆಡಾರ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ರೆಡಾರ್ ಗನ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದಾಗ ಪೊಲೀಸ್ಗಳ ಕೈಯಲ್ಲಿ ಏನು ಟ್ರಾಫಿಕ್ ರೂಲ್ಸ್ ಅಲ್ಲಿ ಪೊಲೀಸರ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಈ ತರ ಗನ್ ಅಲ್ಲ, ಬಟ್ ಈ ತರ ಏನು ಸ್ಪೀಡ್ ಅನ್ನು ಚೆಕ್ ಮಾಡೋದಕ್ಕೆ ಒಂದು ಮಷಿನ್ ಇಟ್ಕೊಂಡಿರ್ತಾರೆ, ಗನ್ ಶೇಪ್ ಅಲ್ಲಿ ಇರುತ್ತೆ, ಅದನ್ನ ನಾವು ರೆಡಾರ್ ಗನ್ ಅಂತ ಹೇಳ್ತೀವಿ. ಆ ವಾಹನಗಳ ಜವ ಅಥವಾ ಸ್ಪೀಡ್ ಅನ್ನು ಚೆಕ್ ಮಾಡೋದಕ್ಕೆ ರೆಡಾರ್ ಗನ್ ಯೂಸ್ ಮಾಡ್ತಾರೆ. ಹಾರಾಡುವ ವಸ್ತುಗಳ ಪತ್ತೆಗಾಗಿ ಏನು ನಮ್ಮ ದೇಶದ ಗಡಿಯಲ್ಲಿ ಬೇರೆ ದೇಶದಿಂದ ಆಕ್ರಮಣ ಮಾಡ್ತಕ್ಕಂತಹ ಯಾವುದೇ ಯುದ್ಧ ವಿಮಾನಗಳಾಗಿರ್ಬೋದು ಅಥವಾ ಏನು ಜೆಟ್ ಇಂಜಿನ್ ಗಳಂತ ಕರಿತೀವಿ, ಅವುಗಳನ್ನ ಪತ್ತೆ ಹಚ್ಚೋದಕ್ಕೆ ನಾವಿಲ್ಲಿ ರೆಡಾರ್ ಗನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್ ಅಂಗಾಂಶ ಕೃಷಿ ಅಂದಾಗ ಅಂಗಾಂಶ ಕೃಷಿ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್ ಅಂದಾಗ ಟೋಟಿಪೊಟೆನ್ಸಿ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟ್ ಲ್ಯಾಕ್ಟೋಮೀಟರ್ ಆಗಿರ್ಬೋದು, ಓಕೆ, ಹೈಡ್ರೋಮೀಟರ್, ಹೌದಾ? ಹಡಗುಗಳ ವಿನ್ಯಾಸ, ತಯಾರಿಕೆ ಅಂತ ಕರಿತೀವಿ. ಓಕೆ, ಸಬ್ಮರೀನ್ ಗಳ ವಿನ್ಯಾಸ, ಹೌದಾ? ಇವುಗಳೆಲ್ಲ ಕೂಡ ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ಅಥವಾ ತಯಾರು ಮಾಡ್ತಾರೆ ಅಂತ ಕೇಳಿ ಲ್ಯಾಕ್ಟೋಮೀಟರ್ ತಯಾರಿಕೆ ಅಂತ ಬರ್ಕೊಳ್ಳಿ. ಲ್ಯಾಕ್ಟೋಮೀಟರ್ ಮತ್ತು ಹೈಡ್ರೋಮೀಟರ್ ತಯಾರಿಕೆ, ಹಡಗುಗಳ ವಿನ್ಯಾಸ, ಸಬ್ಮರೀನ್ಗಳ ವಿನ್ಯಾಸ, ಇವೆಲ್ಲವೂ ಕೂಡ ಆರ್ಕಿಮಿಡಿಸ್ ನ ತತ್ವದ ಮೇಲೆ ಕೆಲಸ ಮಾಡ್ತಾ ಹೋಗ್ತವೆ. ಯಾವುದು? ಲ್ಯಾಕ್ಟೋಮೀಟರ್ ಆಗಿರ್ಬೋದು, ಹೈಡ್ರೋಮೀಟರ್ ಆಗಿರ್ಬೋದು, ಹಡಗುಗಳ ವಿನ್ಯಾಸ ಮತ್ತು ಸಬ್ಮರೀನ್ಗಳ ವಿನ್ಯಾಸ ಅಂತ ಹೇಳ್ತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್ ರೆಫ್ರಿಜರೇಟರ್ ಅಂತ ನೋಡಿದಾಗ ಪೆಲ್ಟಿಯರ್ ಎಫೆಕ್ಟ್, ಓಕೆ, ಪೆಲ್ಟಿಯರ್ ಎಫೆಕ್ಟ್ ಅಂತ ಕರಿತೀವಿ. ಅಥವಾ ಉಷ್ಣಬಲ ವಿಜ್ಞಾನದ ಏನು ಎರಡನೇ ನಿಯಮ ಅಂತ ಕರಿತೀವಿ. ಉಷ್ಣಬಲ ವಿಜ್ಞಾನದ ಎರಡನೇ ನಿಯಮ ಅಂತ ಕರಿತೀವಿ. ಒಂದ್ ನಿಮಿಷ. ರೆಫ್ರಿಜರೇಟರ್ ಅಂದಾಗ ಪೆಲ್ಟಿಯರ್ ಎಫೆಕ್ಟ್ ಅಂತ ಕರಿತೀವಿ ಅಥವಾ
ಏನು ಉಷ್ಣಬಲ ವಿಜ್ಞಾನದ 2ನೇ ನಿಯಮ ಅಂತ ಕರೀತೀವಿ. ಇವುಗಳ ಒಂದು ತತ್ವದ ಮೇಲೆ ರೆಫ್ರಿಜರೇಟರ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಹೌದಾ? ಇನ್ನು ನೆಕ್ಸ್ಟ್ ಜೆಟ್ ಇಂಜಿನ್ ಅಂತ ನೋಡಿದಾಗ ಜೆಟ್ ಇಂಜಿನ್ ಅಂದಾಗ ನ್ಯೂಟನ್ನ 3ನೇ ನಿಯಮ, ನ್ಯೂಟನ್ನ 3ನೇ ನಿಯಮ ಅಂತ ಕರಿತೀವಿ. ಯಾವುದು? ಜೆಟ್ ಇಂಜಿನ್ ಅಂದಾಗ. ಇಲ್ಲಿ ಜೆಟ್ ಇಂಜಿನ್ ಏನು ನ್ಯೂಟನ್ ನ 3 ನಿಯಮ ಮೇಲೆ ಅಪ್ಲೈ ಆಗತ್ತಲ್ಲ, ನ್ಯೂಟನ್ ನ 1ನೇ ನಿಯಮ ಆಗಿರ್ಬೋದು, 2ನೇ ನಿಯಮ ಆಗಿರ್ಬೋದು, 3ನೇ ನಿಯಮ. ಪರೀಕ್ಷೆಯಲ್ಲಿ ಹಲವಾರು ಬಾರಿ ಬಂದಿರತಕ್ಕಂಥ ಪ್ರಶ್ನೆ ಅದು ನ್ಯೂಟನ್ ನ ನಿಯಮಗಳು. ಇದಕ್ಕೆ ಸ್ಪೆಷಲ್ ಕ್ಲಾಸ್ ಅನ್ನ ಇದಕ್ಕೋಸ್ಕರ ಒಂದು ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇಲ್ಲಿ ಪರೀಕ್ಷೆ ಅಂತ ಬಂದಾಗ ನ್ಯೂಟನ್ ನ ನಿಯಮಗಳು ಅತ್ಯಂತ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಹಾಗಾಗಿ ಇದನ್ನು ಕೂಡ ಒಂದು ಸ್ಪೆಷಲ್ ಕ್ಲಾಸ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಸೆಂಟ್ರಿಫ್ಯೂಸ್. ಸೆಂಟ್ರಿಫ್ಯೂಸ್ ಅಂದಾಗ ಏನು, ನಾವು ಸೈನ್ಸ್ ಲ್ಯಾಬ್ ಅಲ್ಲಿ, ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಸೆಂಟ್ರಿಫ್ಯೂಸ್ ಅನ್ನ ಮಾಡ್ತಾ ಹೋಗ್ತೀವಿ ಕೆಮಿಕಲ್ ಅನ್ನ. ಅದಕ್ಕೆ ನಾವು ಯಾವ ತತ್ವದ ಮೇಲೆ ಅಂದರೆ ಕೇಂದ್ರತ್ಯಾಗಿ ಬಲ ಅಂತೀವಿ. ಕೇಂದ್ರತ್ಯಾಗಿ ಬಲ ಅಥವಾ ಏನು ಸೆಂಟ್ರಿಫಿಗೇಶನ್, ಸೆಂಟ್ರಿಫಿಗೇಶನ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಯಾವುದು? ಕೇಂದ್ರತ್ಯಾಗಿ ಬಲ ಅಂತಂದಾಗ. ನೆಕ್ಸ್ಟ್ ವಿದ್ಯುತ್ ಬಲ್ಬ್ ನ ತಂತಿ. ವಿದ್ಯುತ್ ಬಲ್ಬ್ ನ ತಂತಿ ಅಂತಂದಾಗ ಅಧಿಕ ಕರಗುವ ಬಿಂದು, ಅಧಿಕ ಕರಗುವ ಬಿಂದು ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ವಿದ್ಯುತ್ ಬಲ್ಬ್ ನ ತಂತಿ ಯಾವ ಒಂದು ಮೆಟಲ್ ಇಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಆ ವಿದ್ಯುತ್ ಬಲ್ಬ್ ನ ತಂತಿ ಏನು ಟಂಗ್ಸ್ಟನ್ ಅಂತ ಕರಿತೀವಿ. ಈ ಯಾಕೆ ಟಂಗ್ಸ್ಟನ್ ಇಂದಾನೆ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ, ಇಲ್ಲಿ ಟಂಗ್ಸ್ಟನ್ ಒಂದು ಅಧಿಕ ಕರಗುವ ಬಿಂದುವನ್ನ ಹೊಂದಿದೆ. ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅದರ ವಿಶೇಷತೆ ಏನಂತಂದ್ರೆ ಅದು ಅಧಿಕ ಕರಗುವ ಬಿಂದುವನ್ನು ಹೊಂದಿದೆ. ಹಾಗಾಗಿ ಟಂಗ್ಸ್ಟನ್ ಇಲ್ಲಿ ವಿದ್ಯುತ್ ಬಲ್ಬ್ ನ ತಂತಿಯಾಗಿ ಬಳಸ್ತಾರೆ. ಎಷ್ಟೇ ಇಟ್ಟಾದ್ರೂ ಕೂಡ ಏನು ಕಟ್ ಆಗೋದಿಲ್ಲ. ನೆಕ್ಸ್ಟ್ ವಾಷಿಂಗ್ ಮಷಿನ್. ವಾಷಿಂಗ್ ಮಷಿನ್ ಅಂದಾಗ ಕೇಂದ್ರತ್ಯಾಗಿ ಬಲ, ಕೇಂದ್ರತ್ಯಾಗಿ ಬಲ ಅಂತೀವಿ ಅಥವಾ ಏನು ಸೆಂಟ್ರಿಫಿಗೇಶನ್ ಅಂತ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ವಿದ್ಯುತ್ ಫ್ಯೂಸ್. ವಿದ್ಯುತ್ ಫ್ಯೂಸ್ ಅಂದಾಗ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್ ಅಂತ ಕೇಳಿದಾಗ ಕಡಿಮೆ ಕರಗುವ ಬಿಂದು, ಕಡಿಮೆ ಕರಗುವ ಬಿಂದು ಮತ್ತು ಹೆಚ್ಚಿನ ರೋಧ, ಹೆಚ್ಚಿನ ರೋಧ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ವಿದ್ಯುತ್ ಫ್ಯೂಸ್ ಅಂದಾಗ ವಿದ್ಯುತ್ ಫ್ಯೂಸ್ ನ ತಂತಿ ಏನು ವೈರ್ ಇರುತ್ತೆ, ವಿದ್ಯುತ್ ಫ್ಯೂಸ್ ವೈರ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಅದು ಲೈಡ್ ಅಂಡ್ ಟಿನ್ ಅಂತ ಕರಿತಾ ಹೋಗ್ತೀವಿ. ಸೀಸ ಮತ್ತು ತವರ. ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಆಗಿದೆ. ವಿದ್ಯುತ್ ಫ್ಯೂಸ್ ನ ವೈರ್ ಯಾವ ಒಂದು ಮೆಟಲ್ ಇಂದ ಮಾಡಲ್ಪಟ್ಟಿದೆ ಅಂದ್ರೆ ಯಾವುದರಿಂದ, ಯಾವ ವಸ್ತುವಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಅದು ಸೀಸ ಮತ್ತು ತವರ ಅಂತ ಆನ್ಸರ್ ಮಾಡ್ಬೇಕಾಗಿ. ನೆಕ್ಸ್ಟ್ ಡೈನಮೋ. ಡೈನಮೋ ಅಂದಾಗ ವಿದ್ಯುತ್ ಕಾಂತೀಯ ಪ್ರೇರಣೆ, ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಯಾವುದು? ಡೈನಮೋ ಅಂದಾಗ. ಹಾಗಾದ್ರೆ ಡೈನಮೋ ಅಂದಾಗ ಡೈನಮೋಗೆ ಒಂದು ಉತ್ತಮ ಉದಾಹರಣೆ ಕೊಡೋದಾದ್ರೆ ನಾವು ಏನು ಎಲೆಕ್ಟ್ರಿಕ್ ಜನರೇಟರ್ ಅಥವಾ ಏನು ವಿದ್ಯುತ್ ಜನರೇಟರ್ ಅಂತ ಕರಿತೀವಿ. ವಿದ್ಯುತ್ ಜನರೇಟರ್ ಇದರ ಕೆಲಸ ಏನು ಸರ್ ಅಂತ ಕೇಳಿದ್ರೆ ಇದು ಯಾಂತ್ರಿಕ ಶಕ್ತಿಯನ್ನ ಏನ್ ಮಾಡುತ್ತೆ? ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಓಕೆ, ಪೆಟ್ರೋಲ್ ಅಥವಾ ಡೀಸೆಲ್ ನ ಯೂಸ್ ಮಾಡ್ಕೊಂಡು ಕರೆಂಟ್ ಇಲ್ದಾಗ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಹಾಕಿ ನಾವೇನು ಕರೆಂಟ್ಗೋಸ್ಕರ ಬಳಸ್ಕೊಂತೀವಿ. ಹಾಗಾಗಿ ಇಲ್ಲಿ ಡೈನಮೋ ಅಂದಾಗ ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಯಾವ್ದು ಅಂತ ನೋಡೋದಾದ್ರೆ ವಿದ್ಯುತ್ ಜನರೇಟರ್. ಹಾಗಾದ್ರೆ ವಿದ್ಯುತ್ ಜನರೇಟರ್ ನ ಕೆಲಸ ಏನು ಅಂದ್ರೆ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂತದ್ದು. ಓಕೆ, ನೆಕ್ಸ್ಟ್ ವಿದ್ಯುತ್ ಪರಿವರ್ತಕ. ವಿದ್ಯುತ್ ಪರಿವರ್ತಕ ಅಂತೀವಿ ಅಥವಾ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಇದು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಅದು ಪರಸ್ಪರ ಪ್ರೇರಣೆ ತತ್ವದ ಮೇಲೆ ಕೆಲಸ ಮಾಡ್ತಾ ಹೋಗುತ್ತೆ. ಯಾವುದು? ವಿದ್ಯುತ್ ಪರಿವರ್ತಕ ಅಂದಾಗ. ಹೌದಾ? ನೆಕ್ಸ್ಟ್ ಏರ್ ಕಂಡೀಷನರ್.
ಏರ್ ಕಂಡೀಷನರ್ ಅಂದಾಗ ಕೂಲಿಂಗ್ ಎಫೆಕ್ಟ್. ಕೂಲಿಂಗ್ ಇದ್ರ ಕೆಲಸ ಏನು? ಓಕೆ, ಏರ್ ಕಂಡೀಷನರ್ ಅಂದಾಗ ಎಸಿ ಅಂತ ಕರಿತೀವಿ, ಏರ್ ಕಂಡೀಷನರ್ ಅಂತ ಕರಿತೀವಿ. ಅದ್ರ ಕೆಲಸ ಏನು? ಕೂಲ್ ಮಾಡುವಂಥದ್ದು. ಹಾಗಾಗಿ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದಾಗ ಕೂಲಿಂಗ್ ಎಫೆಕ್ಟ್ ಅಂತ ಕರಿತೀವಿ, ಅಥವಾ ಕೂಲಿಂಗ್ ಪರಿಣಾಮ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಕ್ಯಾಮರಾ ಅಂದಾಗ ಏನು? ರಾಸಾಯನಿಕ ಕ್ರಿಯೆ, ದ್ವಿತೀಯ ರಾಸಾಯನಿಕ ಕ್ರಿಯೆ ಯಾವುದು? ಕ್ಯಾಮರಾ. ಹೌದಾ? ನೆಕ್ಸ್ಟ್ ಪೆರಿಸ್ಕೋಪ್ ಅಂದಾಗ, ಇಲ್ಲಿ ಪೆರಿಸ್ಕೋಪ್ ಅಂದೆ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳೋದಾದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಪೆರಿಸ್ಕೋಪ್ ಒಂದು ಡಿವೈಸ್. ಹೌದಾ? ಇಲ್ಲಿ ಯೂಸ್ ಮಾಡುತ್ತೆ ಸರ್ ಅಂತ ಕೇಳಿದ್ರೆ, ಹಾಗೆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಪೆರಿಸ್ಕೋಪ್ ಅನ್ನ ಸಬ್ಮರೀನ್ಗಳಿಂದ ಸಮುದ್ರದ ಮೇಲ್ಮಟ್ಟದ ವಸ್ತುಗಳನ್ನ ಪತ್ತೆ ಹಚ್ಚಲಿಕ್ಕೆ ಯಾವ್ದನ್ನ ಪೆರಿಸ್ಕೋಪ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹೌದಾ? ಇನ್ನು ಸೌರಕೋಶಗಳು, ಸೋಲಾರ್ ಸೆಲ್ಸ್ ಅಂದ್ರೆ ಸೋಲಾರ್ ಸೆಲ್ಸ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತಂದ್ರೆ ಫೋಟೋವೋಲ್ಟಿಕ್ ಎಫೆಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸೌರಕೋಶಗಳಿದಾವೆ, ಸೋಲಾರ್ ಸೆಲ್ಸ್ ಇದಾವೆ. ಇದರ ಒಂದು ಮುಖ್ಯ ಕೆಲಸ ಏನು ಅಂತಂದ್ರೆ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಹೌದಾ? ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವ ಸಾಧನವನ್ನ ನಾವು ಸೌರಕೋಶಗಳಂತ ಕರಿತಾ ಹೋಗ್ತೀವಿ. ಹೌದಾ? ಕರೆಕ್ಟ್ ಇದೆಯಲ್ಲ? ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ನಾವೇನು ಸೋಲಾರ್ ಹಾಕ್ಸ್ತೀವಿ, ಬೆಳಕನ್ನ ತಗೊಂಡು ಹೀರ್ಕೊಂಡು ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ಸೌರಕೋಶಗಳನ್ನ ಇದು ಒಂದು ಮುಖ್ಯ ಕಾರ್ಯ ಏನಪ್ಪಾ ಅಂದ್ರೆ ಅದು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ನಾವು ಸೌರಕೋಶಗಳು ಅಂತ ಕರಿತಾ ಹೋಗ್ತೀವಿ. ಇನ್ನು ರಾಕೆಟ್ ಅಂದಾಗ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ, ಯಾವ ನಿಯಮದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ನ್ಯೂಟನ್ನ ಮೂರನೇ ನಿಯಮ ಅಂತ ಕರಿತೀವಿ. ನ್ಯೂಟನ್ನ ಮೂರನೇ ನಿಯಮ ಅಥವಾ ಸಂವೇಗ ಸಂರಕ್ಷಣಾ ತತ್ವ ಅಂತ ಕರಿತೀವಿ. ಸಂವೇಗ ಸಂರಕ್ಷಣಾ ತತ್ವ ಅರ್ಥ ಆಯ್ತಲ್ಲ? ರಾಕೆಟ್ ಅಂದಾಗ ನ್ಯೂಟನ್ ಮೂರನೇ ನಿಯಮ ಅಥವಾ ಸಂವೇಗ ಸಂರಕ್ಷಣಾ ತತ್ವ ಅಂತ ಕೂಡ ಕರಿತಾ ಹೋಗ್ತೀವಿ. ಇನ್ನು ವಿಮಾನ ಆಗಿರ್ಬೋದು, ಪೇಂಟ್ ಸ್ಪ್ರೇ ಗನ್ ಆಗಿರ್ಬೋದು, ಪೇಂಟ್ ಸ್ಪ್ರೇ ಗನ್ ಅಂತ ಕರಿತೀವಿ. ಅಥವಾ ಪರ್ಫ್ಯೂಮ್ ಬಾಟಲ್ ಆಗಿರ್ಬೋದು, ಪರ್ಫ್ಯೂಮ್ ಬಾಟಲ್. ನೆಕ್ಸ್ಟ್ ಇಷ್ಟೇ. ಇವುಗಳೆಲ್ಲ ಕೂಡ ಬರ್ನೌಲಿಸ್ ಬರ್ನೌಲಿಯ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಬರ್ನೌಲಿಸ್ ತತ್ವ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಸಿಟಿಐ ನಾನ್ ಎಚ್ ಕೆ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆ ಆಗಿತ್ತು. ಏನಂತ? ಬಿರುಗಾಳಿಗೆ ಗುಡಿಸಲಿನ ಚಪ್ಪರ ಹಾರಿ ಹೋಗುವುದು. ಓಕೆ, ಬಿರುಗಾಳಿಗೆ ಗುಡಿಸಲಿನ ಚಪ್ಪರ ಹಾರಿ ಹೋಗುವುದು ಯಾವ ತತ್ವ ಅಂತ ಪ್ರಶ್ನೆ ಆಗಿತ್ತು. ಅಪ್ಲೈಡ್ ಆಗಿ ಕೇಳಿದ್ದ. ಅದು ಆನ್ಸರ್ ಬರ್ನೌಲಿ ತತ್ವ ಅನ್ನೋದಕ್ಕೆ ಇಲ್ಲಿ ಆನ್ಸರ್ ಮಾಡ್ಬೇಕಾಗಿತ್ತು. ಇಲ್ಲಿ ಬರೀ ಪ್ರಶ್ನೆ ಉತ್ತರವನ್ನು ಬರೀ ಓದ್ಕೊಳ್ಳಾರದೆ ಆ ಪ್ರಶ್ನೆಯ ಉತ್ತರವನ್ನ ನಾವು ಅಪ್ಲೈಡ್ ಆಗಿ ಯೋಚನೆ ಮಾಡ್ಬೇಕಾಗಿತ್ತು. ಇಲ್ಲಿ ನೋಡಿ, ಅಪ್ಲೈಡ್ ಆಗಿ ಕೇಳಿದ್ದಾನೆ. ಯಾವ ತರ? ಬಿರುಗಾಳಿಗೆ ಗುಡಿಸಲಿನ ಚಪ್ಪರ ಹಾರಿ ಹೋಗುವುದು. ಇನ್ನು ನಿಮಗೆ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಬರುತ್ತೆ, ಅಲ್ಲಿ ತುಂಬಾ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ. ಓಕೆ, ಅಲ್ಲಿ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರೋದು ತುಂಬಾ ಕಡಿಮೆ ಆಗಿದೆ ಇತ್ತೀಚೆಗೆ. ಅಪ್ಲೈಡ್ ಆಗಿ ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ಗೆ ಅಪ್ಲೈ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾನೆ. ಹಾಗಾಗಿ ಇವನ್ನ ತುಂಬಾ ನೀಟಾಗಿ ನೋಡ್ಕೋಬೇಕಾಗಿತ್ತು. ನೆಕ್ಸ್ಟ್, ಪ್ರೆಷರ್ ಕುಕ್ಕರ್. ಪ್ರೆಷರ್ ಕುಕ್ಕರ್ ಅಂದಾಗ
ಅಧಿಕ ಒತ್ತಡ ಮತ್ತು ಅಧಿಕ ಕರಗುವ ಬಿಂದು. ಹೌದಾ? ಪ್ರೆಷರ್ ಕುಕ್ಕರ್ ಅಂದ್ರೆ ಅಧಿಕ ಒತ್ತಡ ಇರುತ್ತೆ ಒಳಗಡೆ, ಹಾಗಾಗಿ ಆಹಾರ ಬೇಗ ಕುದಿಯುತ್ತೆ ಮತ್ತು ಅಧಿಕ ಕರಗುವ ಬಿಂದು ಅಂತ ಕರಿತೇವೆ. ಒಂದು ಪ್ರಶ್ನೆ, ಪ್ರೆಷರ್ ಕುಕ್ಕರ್ ಅಲ್ಲಿ ಆಹಾರ ಬೇಗ ಬೇಯಲು ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಅಧಿಕ ಒತ್ತಡ. ಹಾಗೆ ಅಧಿಕ ಒತ್ತಡದಿಂದ ಆಹಾರ ಬೇಗ ಬೇಯುತ್ತೆ ಅನ್ನೋದು. ಹೌದಾ? ನೆಕ್ಸ್ಟ್, ತಾಮ್ರದ ಅದಿರಿನ ಸ್ವಚ್ಛಗೊಳಿಸುವಿಕೆ. ತಾಮ್ರದ ಅದಿರಿನ ಸ್ವಚ್ಛಗೊಳಿಸುವಿಕೆ. ತಾಮ್ರದ ಅದಿರಿನ ಸ್ವಚ್ಛಗೊಳಿಸುವಿಕೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ನೊರೆ ತೇಲುವಿಕೆಯ ತತ್ವ. ನೊರೆ ತೇಲುವಿಕೆಯ ತತ್ವ ಅಂತ ಕರಿತೀವಿ. ತಾಮ್ರದ ಅದಿರನ್ನ ಏನು ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ, ತಾಮ್ರದ ಅದಿರನ್ನ ಸ್ವಚ್ಛಗೊಳಿಸಲಿಕ್ಕೆ ಅದು ಯಾವ ತತ್ವದ ಮೇಲೆ ಸ್ವಚ್ಛಗೊಳಿಸ್ತಾರೆ ಅಂತಂದ್ರೆ ಅದು ನೊರೆ ತೇಲುವಿಕೆ ತತ್ವ ಅಂತ ಕರಿತಾ ಹೋಗ್ತೀವಿ. ಇನ್ನು ಉಷ್ಣ ಇಂಜಿನ್ಗಳು ಅಂದಾಗ ಉಷ್ಣ ಇಂಜಿನ್ಗಳು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್ ಅಂದ್ರೆ ಉಚ್ಚ ಗುಪ್ತೋಷ್ಣ ಅಂತ ಕರಿತೀವಿ. ಉಷ್ಣ ಇಂಜಿನ್ಗಳು ಉಚ್ಚ ಗುಪ್ತೋಷ್ಣ ತತ್ವದ ಮೇಲೆ ಕೆಲಸ ಮಾಡ್ತವೆ. ಆಯ್ತಾ? ನೆಕ್ಸ್ಟ್, ಬೈಜಿಕ ವಿದ್ಯುತ್ ಸ್ಥಾವರಗಳು, ಪವರ್ ಪ್ಲಾಂಟ್ಸ್ ಅಂತ ಕರಿತೀವಿ. ಬೈಜಿಕ ವಿದ್ಯುತ್ ಸ್ಥಾವರಗಳು ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ಸರ್ ಅಂದ್ರೆ ಅದು ನಿಯಂತ್ರಿತ ಸರಪಳಿ ಕ್ರಿಯೆ ಅಂತೀವಿ, ಅಥವಾ ಬೈಜಿಕ ವಿದಳನ. ಬೈಜಿಕ ವಿದಳನ ಆತಾಗ ಬೈಜಿಕ ವಿದ್ಯುತ್ ಸ್ಥಾವರಗಳು, ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅವುಗಳು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತಂದ್ರೆ ಅದು ನಿಯಂತ್ರಿತ ಸರಪಳಿ ಕ್ರಿಯೆ ಅಥವಾ ಬೈಜಿಕ ವಿದಳನ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ವಿದ್ಯುತ್ ಬಲ್ಬ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ವಿದ್ಯುತ್ ಫ್ಯೂಸ್ ಆಗಿರ್ಬೋದು. ಹೌದಾ? ನೆಕ್ಸ್ಟ್, ಐರನ್ ಬಾಕ್ಸ್ ಆಗಿರ್ಬೋದು. ಇವುಗಳೆಲ್ಲವೂ ಕೂಡ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್ ಅಂತ ಕೇಳಿದ್ರೆ ಉಷ್ಣೋತ್ಪನ್ನ ಪರಿಣಾಮ. ಡಿಫ್ರೆನ್ಸ್ ಇರಲಿ ಉಚ್ಚ ಗುಪ್ತೋಷ್ಣ, ಉಷ್ಣೋತ್ಪನ್ನ ಪರಿಣಾಮ ಮತ್ತು ಉಷ್ಣ ಪರಿಣಾಮ. ಓಕೆ, ಇವುಗಳೆಲ್ಲವೂ ಕೂಡ ಡಿಫ್ರೆನ್ಸ್ ಗೊತ್ತಿರಲಿ. ಆಯ್ತಾ? ಇನ್ನು ನೆಕ್ಸ್ಟ್ ವಿದ್ಯುತ್ ಬೆಲ್ ಆಗಿರ್ಬೋದು. ನೆಕ್ಸ್ಟ್, ವಿದ್ಯುತ್ ಕ್ರೇನ್ ಆಗಿರ್ಬೋದು. ಇವುಗಳೆಲ್ಲ ಕೂಡ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಅದು ಕಾಂತೀಯ ಪರಿಣಾಮ ಅಂತ ಕರಿತೀವಿ. ಕಾಂತೀಯ ಪರಿಣಾಮ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಕರಿತೀವಿ. ವಿದ್ಯುತ್ ಬೆಲ್ ಆಗಿರ್ಬೋದು, ವಿದ್ಯುತ್ ಕ್ರೇನ್ ಆಗಿರ್ಬೋದು, ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಅದು ಕಾಂತೀಯ ಪರಿಣಾಮ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಬೈಜಿಕ ವಿದ್ಯುತ್ ಸ್ಥಾವರಗಳಂತ ಹೇಳ್ತಾ ಹೋದೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಬಾಂಬ್ ಆಗಿರ್ಬೋದು, ಹೈಡ್ರೋಜನ್ ಬಾಂಬ್ಗಳಾಗಿರ್ಬೋದು, ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನ್ಯೂಕ್ಲಿಯರ್ ಬಾಂಬ್ ಆಗಿರ್ಬೋದು. ನ್ಯೂಕ್ಲಿಯರ್ ಬಾಂಬಿಗೆ ನಾವೇನಂತ ಕರಿತೀವಿ? ಪರಮಾಣು ಬಾಂಬ್ ಅಂತ ಕರಿತೀವಿ. ಹೌದಾ? ಪರಮಾಣು ಬಾಂಬ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಅದು ಅನಿಯಂತ್ರಿತ ಸರಪಳಿ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಹೈಡ್ರೋಜನ್ ಬಾಂಬ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ? ಹೈಡ್ರೋಜನ್ ಬಾಂಬ್ ಬಂದಾಗ ಅದು ಅನಿಯಂತ್ರಿತ ಪರಮಾಣು ಸರಪಳಿ ಕ್ರಿಯೆ. ನ್ಯೂಕ್ಲಿಯರ್ ಬಾಂಬ್ ಬಂದಾಗ ಅನಿಯಂತ್ರಿತ ಸರಪಳಿ ಕ್ರಿಯೆ. ಹೈಡ್ರೋಜನ್ ಬಾಂಬ್ ಬಂದಾಗ ಪರಮಾಣು ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ.
ಯಾವುದು ಹೈಡ್ರೋಜನ್ ಬಾಂಬ್ ಅಲ್ಲ, ಡಿಫರೆನ್ಸ್ ಇರಲಿ. ನ್ಯೂಕ್ಲಿಯರ್ ಬಾಂಬ್ ಅನಿಯಂತ್ರಿತ ಸಾರ ಪ್ರಕ್ರಿಯೆ, ಹೈಡ್ರೋಜನ್ ಬಾಂಬ್ ಅಂದಾಗ ಅನಿಯಂತ್ರಿತ ಪರಮಾಣು ಸಮ್ಮಿಳನ ಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ LPG ಅಂದಾಗ, LPG ಫುಲ್ ಫಾರ್ಮ್ ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್ ಅಂತ ಕೇಳಿದ್ರೆ, ಹೆಚ್ಚಿನ ಒತ್ತಡ ಅಥವಾ ಅಧಿಕ ಒತ್ತಡ ಮತ್ತು ಕಡಿಮೆ ತಾಪ. ಅಧಿಕ ಒತ್ತಡ, ಹೆಚ್ಚಿನ ಒತ್ತಡ ಮತ್ತು ಕಡಿಮೆ ತಾಪ ಅನ್ನುವಂತ ಒಂದು ತತ್ವದ ಮೇಲೆ ಕೆಲಸ ಮಾಡುತ್ತೆ ಯಾವುದು? LPG ಅಂದಾಗ. ನೆಕ್ಸ್ಟ್ ಬಟ್ಟೆಗಳ ಒಣಗುವಿಕೆ. ಬಟ್ಟೆಗಳು ಒಣಗುವಿಕೆ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್? ಬಟ್ಟೆಗಳು ಒಣಗುವುದು ಬಾಷ್ಪೀಕರಣದ ಮೇಲೆ. ಬಾಷ್ಪೀಕರಣ. ಓಕೆ. ನೆಕ್ಸ್ಟ್ ಮೆಗಾಫೋನ್ ಅಂತ ಕರಿತೀವಿ. ಏನ್ ಮೆಗಾಫೋನ್ ಅಂದ್ರೆ? ಓಕೆ, ತರಕಾರಿ ಮಾರೋಕೆ ಬರ್ತಿರ್ತಾರೆ ಚಿಕ್ಕ ಮೈಕ್ ಇಟ್ಕೊಂಡು, ಹೌದಾ? ಇನ್ನು ನೀವು ತರಕಾರಿ ಅಥವಾ ಹಣ್ಣು ಮಾರಕ್ ಬರ್ತಿರ್ತಾರೆ ಚಿಕ್ಕ ಮೈಕ್ ಇಟ್ಕೊಂಡು, ಹೌದಾ? ಇನ್ನು ನೆಕ್ಸ್ಟ್ ನೀವು ಮೂವಿ ನೋಡ್ಕೊಂಡಿರ್ತೀವಿ, ಮೈಕ್ ಇಟ್ಕೊಂಡು ಸ್ಪೀಕರ್ ಇಟ್ಕೊಂಡು ಮಾತಾಡ್ತಿರ್ತಾರೆ, ಪೊಲೀಸರಾಗಿರ್ಬೋದು, ಯಾವುದೇ ಒಂದು ಅನೌನ್ಸ್ಮೆಂಟ್. ಅದನ್ನ ನಾವು ಮೆಗಾಫೋನ್ ಅಂತ ಕರಿತೀವಿ. ನೆಕ್ಸ್ಟ್ ಹಾರ್ನ್ ಅಂತ ಕರಿತೀವಿ, ಸ್ಟೆಥೋಸ್ಕೋಪ್ ಅಂತ ಕರಿತೀವಿ. ನೆಕ್ಸ್ಟ್ ಸಂಗೀತ ವಾದ್ಯಗಳು. ಇವುಗಳೆಲ್ಲವೂ ಕೂಡ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಸರ್ ಅಂತ ಕೇಳಿದ್ರೆ, ಅದು ಶಬ್ದದ ಗುಣಿತ ಪ್ರತಿಫಲನ. ಶಬ್ದದ ಗುಣಿತ ಪ್ರತಿಫಲನ ತತ್ವದ ಮೇಲೆ ಕೆಲಸ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅವಗೆಂಪು ಕಿರಣಗಳ ತಯಾರಿಕೆ. ಅವಗೆಂಪು ಕಿರಣಗಳ ತಯಾರಿಕೆ ಹೆಂಗ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ, ಅದು ಉಷ್ಣ ಪರಿಣಾಮದ ಮೂಲಕ. ಉಷ್ಣ ಪರಿಣಾಮ ಅಂತ ಕರಿತೀವಿ. ಇನ್ನು ಅವಗೆಂಪು ಕಿರಣಗಳಾದ್ಮೇಲೆ UV ಕಿರಣಗಳು ಬರುತ್ತೆ. UV ಕಿರಣಗಳು ಅಂತಂದಾಗ ಫೋಟೋಗ್ರಾಫಿಕ್ ಕ್ರಿಯೆ ಅಂತ ಕರಿತೀವಿ. ಓಕೆ, ಫೋಟೋಗ್ರಾಫಿಕ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನು ಹೇಳೋದಾದ್ರೆ, ನ್ಯೂಕ್ಲಿಯರ್ ಬಾಂಬ್ ಆಯ್ತು, ಹೈಡ್ರೋಜನ್ ಬಾಂಬ್ ಆಯ್ತು. ನೆಕ್ಸ್ಟ್ ವಾಟರ್ ಫಿಲ್ಟರ್. ಅಂದಾಗ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಅಂದಾಗ, ರಿವರ್ಸ್ ಆಸ್ಮೋಸಿಸ್. ಅರ್ಥ ಆಯ್ತಾ? ಇನ್ನು ಚಲನಚಿತ್ರಗಳು ಅಂದಾಗ ಶಾಶ್ವತ ದೂರದೃಷ್ಟಿ ತತ್ವ ಅಂತ ಕರಿತೀವಿ. ಅದು ಚಲನಚಿತ್ರಗಳು ಅಂದಾಗ. ಇನ್ನು ನೆಕ್ಸ್ಟ್ ಹೈಡ್ರೋಜನ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಆಯ್ತು. ನೆಕ್ಸ್ಟ್ ಯಂತ್ರಗಳ ಭಾಗಗಳ ದೋಷ ಪತ್ತೆ ಹಚ್ಚೋದು. ಯಂತ್ರಗಳ ಭಾಗಗಳ ದೋಷಗಳನ್ನು ಪತ್ತೆ ಹಚ್ಚಲಿಕ್ಕೆ ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂದ್ರೆ, ಅದು ರೇಡಿಯೋಗ್ರಫಿ. ಹಿಂಗೆ ಅಂತಂದ್ರೆ, ನಾವು ಯಾವುದೇ ಒಂದು ವಾಹನವನ್ನ ತೆಗೆದುಕೊಂಡಾಗ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಅಥವಾ ಡೀಸೆಲ್ ಟ್ಯಾಂಕ್ ಅಂತ ಇರುತ್ತೆ, ಸೋರಿಕೆ ಆಗ್ತಿರುತ್ತೆ, ಹೌದಾ? ಇಂಧನ ಸೋರಿಕೆ ಆಗ್ಬೇಕಾದ್ರೆ ಚಿಕ್ಕ ಒಂದು ಹೋಲ್ ಆಗಿರುತ್ತೆ. ಅದು ಎಲ್ಲಿ ಅಂತ ಕಂಡುಹಿಡಿಯೋದಕ್ಕೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನ ರೇಡಿಯೋಗ್ರಫಿ ಮೂಲಕ ಕಂಡು ಹಿಡಿತೀವಿ. ಬರೀ ಯಂತ್ರಗಳಲ್ಲದೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕೂಡ ಏನೇ ಒಂದು ಆ ಭಾಗಗಳ ಏನೇ ಡ್ಯಾಮೇಜ್ ಆಗಿರಲಿ ಅದನ್ನ ರೇಡಿಯೋಗ್ರಫಿ ಮೂಲಕ ಕಂಡು ಹಿಡಿತಾರೆ. ಇನ್ನು ಬೈನಾಕ್ಯುಲರ್ ಅಂದಾಗ ಬೆಳಕಿನ ವಕ್ರೀಭವನ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಯಾವುದು? ಬೈನಾಕ್ಯುಲರ್ ಅಂದಾಗ ಯಾವ ಒಂದು ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬೈನಾಕ್ಯುಲರ್ ಅಂತ ಅಂದಾಗ ದೂರದ ವಸ್ತುಗಳನ್ನ ವೃದ್ಧಿಸಿ ನೋಡಲು. ಯಾವ್ದನ್ನ? ಬೈನಾಕ್ಯುಲರ್ ಯೂಸ್ ಮಾಡ್ತಾರೆ. ಕಣ್ಣಿಗೆ ಇದರ ಹಿಡ್ಕೊಂಡು ದೂರ ಇರ್ತಕ್ಕಂಥ ವಸ್ತುಗಳನ್ನ ನೋಡ್ತಾರಲ್ಲ, ನಾವು ಬೈನಾಕ್ಯುಲರ್ ಅಂತ ಕರಿತೀವಿ. ದೂರದ ವಸ್ತುಗಳನ್ನ ವೃದ್ಧಿಸಿ ನೋಡೋದಕ್ಕೆ, ಝೂಮ್ ಮಾಡಿ ನೋಡೋದಕ್ಕೆ ಬೈನಾಕ್ಯುಲರ್ ಯೂಸ್ ಮಾಡ್ತೀವಿ. ಆದ್ರೆ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ, ಅದು ಬೆಳಕಿನ ವಕ್ರೀಭವನ. ನೆಕ್ಸ್ಟ್ ರಕ್ತದಿಂದ ವಿಷ ಅಥವಾ ಡ್ರಗ್ಸ್
ರಕ್ತದಿಂದ ವಿಷ ಮತ್ತು ಡ್ರಗ್ಸ್, ವಿಷ ಅಥವಾ ಡ್ರಗ್ಸ್ ಏನು ಬೇರ್ಪಡಿಸಲು ಯಾವ ಒಂದು ತಂತ್ರಜ್ಞಾನವನ್ನು ಬಳಸ್ತಾರೆ ಅಂತ ಕೇಳಿದ್ರೆ ಅದು ಕ್ರೊಮ್ಯಾಟೋಗ್ರಫಿ ಅಂತ ಕರೀತಾವ. ರಕ್ತದಿಂದ ವಿಷ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೋಬೇಕಾದ್ರೆ ವಿಷ ಅಥವಾ ಡ್ರಗ್ಸ್ ಅನ್ನ ತಗೊಂಡಾಗ ಅದು ರಕ್ತದ ಜೊತೆ ಬೆರೆತು ಬಿಡುತ್ತೆ. ಆ ರಕ್ತವನ್ನ ವಿಷದಿಂದ ಬೇರ್ಪಡಿಸೋದಕ್ಕೆ ಕ್ರೊಮ್ಯಾಟೋಗ್ರಫಿ ಅನ್ನೋ ಒಂದು ತಂತ್ರಜ್ಞಾನ ಬಳಸ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಆಂಶಿಕ ಅಸವನ ಪದ್ಧತಿ. ಏನ್ ಸರ್ ಆಂಶಿಕ ಅಸವನ ಪದ್ಧತಿ ಅಂದ್ರೆ ಏನು? ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಕರಿತೀವಿ, ಹೌದಾ? ಪೆಟ್ರೋಲಿಯಂ ಶುದ್ಧೀಕರಣ. ಓಕೆ, ಇವು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತಂದ್ರೆ ಬೇರೆ ಬೇರೆ ಕುದಿಯುವ ಬಿಂದು, ಹೌದಾ? ನೆಕ್ಸ್ಟ್ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ, ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ ಅಂದಾಗ ರಾಶಿ ಸಂರಕ್ಷಣಾ ತತ್ವ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ? ರಾಶಿ ಸಂರಕ್ಷಣಾ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಯಾವುದು? ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್ ಇನ್ನು ಹೇಳೋದಾದ್ರೆ ಪ್ರೇರಣಾ ಸುರುಳಿ ಅಂತೀವಿ. ಪ್ರೇರಣಾ ಸುರುಳಿ, ಈ ಪ್ರೇರಣಾ ಸುರುಳಿಯನ್ನ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತಂದ್ರೆ ಅದು ವಿದ್ಯುತ್ ಕಾಂತೀಯ ಪ್ರೇರಣೆ. ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತಾ ಹೋಗ್ತೀವಿ, ಅರ್ಥ ಆಯ್ತಾ? ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಪ್ರೇರಣಾ ಸುರುಳಿ ಅಂದಾಗ? ವಿದ್ಯುತ್ ಕಾಂತೀಯ ಪ್ರೇರಣೆ. ನೆಕ್ಸ್ಟ್ ಹಾಲಿನಿಂದ ಬೆಣ್ಣೆ ತೆಗೆಯುವಿಕೆ. ಹಾಲಿಂದ ಬೆಣ್ಣೆ ತೆಗೆಯುವಿಕೆ ಯಾವ ಒಂದು ವಿಧಾನದಿಂದ ತೆಗಿದ್ದಾರೆ ಅಂತಂದ್ರೆ ಅದು ಕೇಂದ್ರತ್ಯಾಗಿ ಬಲ. ಓಕೆ, ಈ ಕೇಂದ್ರತ್ಯಾಗಿ ಬಲ ಮತ್ತು ಕೇಂದ್ರಾಭಿಮುಖ ಬಲಕ್ಕೆ ಡಿಫ್ರೆನ್ಸ್ ಗೊತ್ತಿರಿ. ಅದನ್ನ ಬರ್ತಕ್ಕಂತ ಒಂದು ಟಾಪಿಕ್ ಅಲ್ಲಿ ನೆಕ್ಸ್ಟ್ ಆ ಒಂದು ಟಾಪಿಕ್ ಬಂದಾಗ ನಾನು ನಿಮ್ಗೆ ಅದು ಎರಡರ ಮಧ್ಯೆ ಇರತಕ್ಕಂತ ಡಿಫ್ರೆನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ದ್ವಿತೀತಂತು ಕೇಬಲ್ ಅಂದಾಗ ಏನು? ಟೋಟಲ್ ಇಂಟರ್ನಲ್ TIR. ಓಕೆ, TIR ಮೇಲೆ ಕೆಲಸ ಮಾಡುತ್ತೆ. ಏನು TIR ಅಂದ್ರೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತೀವಿ, ಹೌದಾ? ಹಾಗಾಗಿ ದ್ವಿತೀತಂತು ಕೇಬಲ್ ಅಂದಾಗ TIR ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತಾ ಹೋಗ್ತೀವಿ. ಏನು ನೆಕ್ಸ್ಟ್ ವಿದ್ಯುತ್ ಅಂದಾಗ ವಿದ್ಯುತ್ ಆಗಿರ್ಬೋದು, ವಿದ್ಯುತ್ ಹರಿವಿಕೆ ಆಗಿರ್ಬೋದು ಅಥವಾ ಕರೆಂಟ್ ಫ್ಲೋ ಅಂತ ಕರಿತಾ ಹೋಗ್ತೀವಿ. ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ? ಓಮ್ಸ್ ಯಾವ ಒಂದು ನಿಯಮದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಅದು ಓಮ್ಸ್ ನ ನಿಯಮ ಅಥವಾ ಓಮ್ನ ನಿಯಮ ಅಂತ ಹೇಳ್ತಾ ಹೋಗ್ತೀವಿ, ಹೌದಾ? ಇನ್ನು ನೆಕ್ಸ್ಟ್ ಗುರುತ್ವಾಕರ್ಷಣೆ ಅಂದಾಗ ಗುರುತ್ವಾಕರ್ಷಣೆ ನಿಯಮ, ಗುರುತ್ವಾಕರ್ಷಣೆ ನಿಯಮದ ಮೇಲೆ ಕೆಲಸ ಮಾಡ್ತವೆ, ಹೌದಾ? ನೆಕ್ಸ್ಟ್ ಹೈಡ್ರಾಲಿಕ್ ಲಿಫ್ಟ್ ಆಗಿರ್ಬೋದು, ಹೈಡ್ರಾಲಿಕ್ ಲಿಫ್ಟ್ ಅಂತೀವಿ, ಅಥವಾ ಇನ್ನು ಹೈಡ್ರಾಲಿಕ್ ಬ್ರೇಕ್ ಅಂತೀವಿ. ಇವುಗಳು ಕೆಲಸ ಮಾಡುವಂತದ್ದು ಪ್ಯಾಸ್ಕಲ್ ನಿಯಮದ ಮೇಲೆ. ಪ್ಯಾಸ್ಕಲ್ ನ ನಿಯಮ, ಹೌದಾ? ನಾವು ಡೈಲಿ ಯೂಸ್ ಮಾಡ್ತಕ್ಕಂತ ಲಿಫ್ಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಲಿಫ್ಟ್, ಮತ್ತೆ ನಾವು ಹೈಡ್ರಾಲಿಕ್ ಏನು ಬ್ರೇಕ್ ಗಳನ್ನ ಯೂಸ್ ಮಾಡ್ತೀವಲ್ಲ ಅವು ಕೂಡ ಏನು ಪ್ಯಾಸ್ಕಲ್ ನಿಯಮದ ಮೇಲೆ ಕೆಲಸ ಮಾಡ್ತವೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಬೆಲ್ ಅಂತ ಕರಿತೀವಿ, ವಿದ್ಯುತ್ ಬೆಲ್, ಹೌದಾ? ಎಲೆಕ್ಟ್ರಿಕ್ ಬೆಲ್ ಅಂದಾಗ ವಿದ್ಯುತ್ ಕಾಂತೀಯತೆ
ವಿದ್ಯುತ್ ಕಾಂತೀಯತೆ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಇನ್ನು ನೆಕ್ಸ್ಟ್ ವಿದ್ಯುತ್ ಮೋಟಾರ್ ಅಂದಾಗ, ಫ್ಲೆಮಿಂಗನ ಎಡಗೈ ನಿಯಮ ಅಂತ ಕರಿತಾ ಹೋಗ್ತೀವಿ. ಫ್ಲೆಮಿಂಗನ ಎಡಗೈ ನಿಯಮ. ಓಕೆ, ಇಷ್ಟು ಏನು ಸಾಧನಗಳು ಅಥವಾ ಕ್ರಿಯೆಗಳು ಹಾಗೂ ಅವುಗಳು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದ್ ಕಡೆ ಬರ್ಸಿದೆ. ಇನ್ನು ಹಲವಾರು ಬರ್ತಾ ಹೋಗುತ್ತೆ, ಬಟ್ ಅವುಗಳನ್ನ ಟಾಪಿಕ್ ಬಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇವುಗಳೆಲ್ಲವೂ ಕೂಡ ಒಂದ್ ಕಡೆ ಇರಲಿ ಅಂತ ಬರ್ಸಿರೋದು, ಅರ್ಥ ಆಯ್ತಾ? ಇನ್ನು ಹಲವಾರು ಮುಂದಿನ ತರಗತಿಗಳಿಗಾಗಿ ನಮ್ಮ ಸ್ಪರ್ಧಾಧನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೈನ್ಸ್ ಅನ್ನ ತುಂಬಾ ಈಸಿಯಾಗಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೆ ತಗೊಂಡು ಹೋಗ್ತೀನಿ. ನಾನು ಬರ್ತಕ್ಕಂಥ ನೋಟನ್ನು ಕೂಡ ತುಂಬಾ ನೀಟಾಗಿ ಬರ್ಕೊಳ್ಳಿ ಅನ್ನುವಂಥದ್ದು. ಓಕೆ, ಇವತ್ತಿಗೆ ಇಷ್ಟಿರ್ಲಿ. ಥ್ಯಾಂಕ್ ಯು.